ನಾವು ಒಟ್ಟು ಪಟ ಪೂಜೆ ಮಾಡ್ಕೊಂಡು ಟೀಚರ್ನಲ್ಲೇ ಬಾಜುಕ್ ನಿಂದ್ರಿಸ್ಕೊಂಡು ಒಂದು ಫೋಟೋ ತೆಗೆಸ್ಕೊಂಡ್ವಿ ನೋಡ್ರಿ. ಬರೀ ಡೌಗಳು ಇವ್ರ ಮಾತು ಕೇಳಿ ಇವತ್ತು ಕೈಗೆ ಬರೀ ಹಾಕಿಸ್ಕೊಂಡೆ ನೋಡ್ರಿ ನಾನು. ಇಲ್ಲಿ ಆನ್ಲೈನ್ ಪೇಮೆಂಟ್ ಮಾಡಿದೆ 350 ರೂಪಾಯಿ ಅಂತ. ನಮಸ್ಕಾರ ರೀ ಮನಿ ಮಂದಿ ಎಲ್ಲರಿಗೂ, ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ತನು ಲಾಕ್ಸ್ ಚಾನಲ್ಗೆ ಸ್ವಾಗತ ಮಾಡ್ಕೊತ ಬರ್ರಿ ಇವತ್ತಿನ ವಿಡಿಯೋನ ಶುರು ಮಾಡೋಣಂತ. ಏನಪ್ಪ ಇವತ್ತಿನ ವಿಡಿಯೋದ ವಿಶೇಷತೆ ಅಂತಂದ್ರೆ, ಇವತ್ತಿಂದ ನೋಡ್ರಿ ನವರಾತ್ರಿ ಶುರು ಆತ. ನವರಾತ್ರಿಯ ಮೊದಲನೇ ದೇವಿಯನ್ನು ಪೂಜಿಸಕ್ಕೆ ಹೊಂಟೇವಿ. ಇವತ್ತು ನಾವು ದುರ್ಗಾದೇವಿಯನ್ನು ಶೈಲಪುತ್ರಿಯ ರೂಪದೊಳಗೆ ಪೂಜಿಸ್ತೇವಿ. ಅವಳಿಗೆ ಇಷ್ಟವಾದ ಪ್ರಿಯವಾದ ಬಣ್ಣ ಬಿಳಿ ಬಣ್ಣ ಆಗಿದ್ರಿಂದ ನಾವು ಇವತ್ತು ಬಿಳಿ ಸೀರೆಯನ್ನು ಉಟ್ಕೊಂಡು ಬರ್ರಿ ಹೋಗೋಣಂತ ಗುಡಿಗೆ. ನೋಡ್ರಿ ಇಲ್ಲೇ ಇವತ್ತಿನ ಪೂಜೆಗೆ ಎಲ್ಲ ತಯಾರಿ ಮಾಡ್ಕೊಂಡು ಇಟ್ಕೊಂಡೇವಿ. ಬೆಳಗ್ಗೆ 5 ಗಂಟೆ ಆಗಿತ್ತು ನಾವಿದ್ದಾಗ, ಇವಾಗ ಟೈಮ್ 5:15 ಹೊಂಟೇವಿ. ನೋಡ್ರಿ ನಮ್ಮ ಏರಿಯಾದೊಳಗೆ ಎಲ್ಲಿ ರೋಡ್ನಾಗ ಒಬ್ರು ಕಾಣಿಸ್ಬಲ್ರಿ, ಅಷ್ಟು ಕಡಿಮೆ ಆಗ್ಯಾರ ಜನ. ಆಮೇಲೆ ಗುಡಿ ಒಳಗೂ ನೋಡ್ರಿ ಭಾಳ ಏನು ಗದ್ದಲ ಇರಲಿಲ್ಲ. ಪ್ರತಿ ಸರನೂ ನಾವು ಪಾಳೆ ಹಚ್ಚಾಕನ 1 ತಾಸು ಹೋಗ್ಬಿಡ್ತಿತ್ತು. 5 ಗಂಟೆಗೆ ಬಂದು ಪಾಳೆ ಹಚ್ಚಿದ್ರೆ ನಮ್ಗೆ 6 ಗಂಟೆ 6:15 ಹಿಂಗೆಲ್ಲ ಸಿಕ್ತಿತ್ತು. ಆದರೆ ಈ ಸರ ಹಂಗಿರ್ಲಿಲ್ಲ ನೋಡ್ರಿ, ಫುಲ್ ಅನುಕೂಲ ಇತ್ತು, ಜನನೂ ಕಡಿಮೆ ಇದ್ರು. ಹೋಗಿ ನಿಂತೀವಿ, ಒಬ್ರದ್ದಾಗಿತ್ತು ಅವ್ರದ್ದಾದ ತಕ್ಷಣ ಅಂತೇಳಿ ಅಂದ್ರೆ ಖರ್ಚು ಮಾಡೋದ್ರಕ್ಕಿಂತ ನೀರನ್ನು ಸೇವ್ ಮಾಡಿಡ್ರಿ. ಯಾಕಂದ್ರೆ ಮುಂದಿನ ನಮ್ಮ ಮಕ್ಕಳ ಭವಿಷ್ಯಕ್ಕೂ ಬೇಕು ನೀರು. ನಾವು ಒಟ್ಟು ಪಟ ಪೂಜೆ ಮಾಡ್ಕೊಂಡು ಟೀಚರ್ನಲ್ಲೇ ಬಾಜುಕ್ ನಿಂದ್ರಿಸ್ಕೊಂಡು ಒಂದು ಫೋಟೋ ತೆಗೆಸ್ಕೊಂಡ್ವಿ ನೋಡ್ರಿ. ಬನ್ನಿ ಮಕ್ಕಳಿ ಪೂಜೆ ಮುಗಿಸ್ಕೊಂಡು ಈ ಕಡೆ ಬರ್ಗೊಡ್ಲೆ ಅಂದ್ರೆ ಕಾಶಿ ವಿಶ್ವನಾಥಗೆ ಪೂಜೆ ಮಾಡತ್ತಿದ್ರು ನೋಡ್ರಿ. ದೇವ್ರ ಹತ್ರ ಬೇಡ್ಕೊಂಡು ಅವ್ನಿಗೆ ಕೈ ಮುಗಿದ್ ಪ್ರಸಾದ ಇಸ್ಕೊಂಡು ಬಂದು ಕುಂತಿದ್ವಿ. ನೋಡಿದ್ರೆ ನಾವಿಬ್ರು ಮಾತಾಡಂಗಿಲ್ಲ. ನಮ್ಮ ಟೀಚರ್ ಬಾಯಿಗೆರ ಹಾಲು ಹಚ್ಕೊಂಡ್ ಬಿಟ್ಟಾರ. ಹೇಳಾದಾನೆ ಅವ್ರಿಗೆ ಅರ್ಥನ ಆಗವಲ್ದು. ಅದಕ್ಕೆ ಆಮೇಲೆ ಹೇಳಿದ್ಮೇಲೆ ಒಂದು 2-3 ಸಲ ಆದ್ಮೇಲೆ ತವರ್ಸ್ಕೊಕತ್ತಾರ ನೋಡ್ರಿ. ಈಗ ಗುಡಿಲಿದ್ದ ಬಂದು ಇನ್ನೂ ಇಲ್ಲೇ ಹೊರಗೆ ಇರುವಾಗ ನಾನು ತುಳಸಿ ಕಟ್ಟೆಗೂ ಪೂಜೆ ಮುಗಿಸ್ಕೊಂಡು ಒಳಗೆ ಹೋಗಿರ್ತೇವೆ. ಅವರು ಪೂಜೆ ಮಾಡ್ತಾರೆ, ನಾನು ಪೂಜೆ ಮಾಡಿರ್ತೀನಿ. ಸೊ ಇಬ್ಬರು 1 by 1 ಮಾಡ್ಕೊಂಡು ಬರ್ತೇವೆ. ಈಗ ಇಲ್ಲಿ ಟೀಚರ್ ಪೂಜೆ ಮಾಡತ್ತಿದ್ರು. ಇನ್ನೂ ಸಹ ನಾವು ಮೌನವ್ರತ ಒಳಗನ ಅದೇವಿ, ಇನ್ನೂ ಮೌನವ್ರತ ಮುಗುದಿಲ್ಲ. ಒಳಗಡೆ ಹೋದ್ಮೇಲೆ ಮೌನವ್ರತ ಮುಗಿತೈತಿ. ನಾವು ಇದೇ ಥರ ಪಾಲಿಸ್ಕೊಂಡು ಬಂದೇವಿ. ಪೂಜೆ ಮುಗಿದ ತಡ ನನ್ನ ಕಂದಮ್ಮ ಏನು ಮಾಡತ್ತೈತಿ ಅಂತ ಹರಾಬರಿ ಒಳಗೆ ಓಡಿ ಬಂದು ನೋಡಿದ್ರೆ, ನೋಡ್ರಿ ನನ್ನ ಕಂದಮ್ಮ ಇನ್ನೂ ಆರಾಮ್ ಮಲ್ಕೊಂಡಾನ. ನೋಡ್ರಿ ನಮ್ಮ ನವರಾತ್ರಿ ಆರಂಭ ಹಿಂಗಿತ್ತು. ವಿಭೂತಿ ಎಲ್ಲ ಹೋಗ್ಬಿಟ್ಟೈತಿ, ಪರವಾಗಿಲ್ಲ. ಈಗ ಎದ್ದು ಬಂದೈತಿ. ಈಗ ಇದಕ್ಕೆ ಏನು ಮಾಡತ್ತೇನಪ್ಪ ಅಂದ್ರೆ ಚಾ ಮಾಡತ್ತೆ. ಬರೀ ಡೌಗಳು ಯಾಕೋ ಇವತ್ತು ನೋಡ್ರಿ ಅಷ್ಟೊಂದೇನು ಗದ್ಲಿರಲಿಲ್ಲ. ಇಲ್ಲಾಂದ್ರೆ ಈಗ 2 ವರ್ಷದ ಏನು ಹೋದ್ನಲ್ಲ, ಪೂರ್ತಿ ಗದ್ಲು ತುಂಬಿ ಬಿಟ್ಟಿರ್ತಿತ್ತು. ಆದ್ರೆ ಈ ಸರ ಏನೈತಲ್ಲ ಜನ ಕಡಿಮೆ ಇದ್ರು. ಮೇ ಬಿ ಇಲ್ಲಿ ಗಿಡ ಇಲ್ಲ ಅಂತೇಳಿ ಬೇರೆ ಬೇರೆ ಕಡೆ ಹೋದಾರ ಜಾಸ್ತಿ ಜನ ಅನ್ಸುತ್ತೆ. ಒಟ್ಟೇನೋ ನಮಗೆ ಮಾತ್ರ ಹೋಗುತ್ತಲೆ ಪಟ್ಟನ ಅವಕಾಶ ಸಿಕ್ತು. ಪೂಜೆ ಮಾಡ್ಕೊಂಡು ಸ್ವಲ್ಪ ಹೊತ್ತು ಅಲ್ಲೇ ಕುಂತು ಆರಾಮ, ಯಾಕಂದ್ರೆ ಪೀಸ್ಫುಲ್ ಆಗಿರುತ್ತಲ್ಲ ಬೆಳಗ್ಗೆ. ಸೊ ಪೂಜೆನೆಲ್ಲ ನೀಟಾಗಿ ಮುಗಿಸ್ಕೊಂಡು ಬಂದ್ವಿ. ನೋಡ್ರಿ ಇಲ್ಲಿ ಗುಡಿಗೆ ಹೋಗಿ ಬಂದ್ಮೇಲೆ ರಂಗೋಲಿ ಹಾಕಾಕತ್ತಿದ್ರೆ ಆಂಟಿ. ರಂಗೋಲಿ ಪೌಡರ್ ಸಿಗೋಲ್ಲ ಅಂತ ಪಾಪ ನಮ್ಮ ಟೀಚರ್ ಪರದಾಡಕತ್ಬಿಟ್ಟಾರ. ನಿಮ್ಮ ಸನಾರ್ನ ಮೊದ್ಲೇ ಎಲ್ಲ ನೋಡಕ್ ಬರಂಗಿಲ್ಲ ನಿಮಗೆ. ನೀನ್ ಹೇಳಕ್ ಏನಾಗೈತಿ? ಹಾಕ್ಬೇಕ್ರಿ ಅದನ್ನ. ಇವ್ರ ಮಾತು ಕೇಳಿ ಇವತ್ತು ಕೈಗೆ ಬರೀ ಹಾಕಿಸ್ಕೊಂಡೆ ನೋಡ್ರಿ ನಾನು. ನನ್ನ ಕೈ ಶಿವ ಅದು ಗತಿ ಆಗ್ಬಿಟ್ಟು. ಯಾರಿಗೂ ಹೇಳ್ಬೇಡ ಅಂದಿರಿ, ಎಲ್ಲಾರ್ಗು ಹೇಳ್ಬೇಕೀಗ. ಇಲ್ಲ ಅಂದ್ರೆ ನನ್ನ ಕೈ ನೋವು ಎಲ್ಲಿ ಕಡಿಮೆ ಆಕೈತಿ. ನೋಡ್ರಿ ಇಲ್ಲಿ ಚಾಕಿಟ್ಟಾರ, ಅದನ್ನ ಮರತ್ ಬಿಟ್ಟಾರ. ಎಲ್ಲಾ ಸುಟ್ಟು ಕರಕಲಾಗೈತಿ. ಈಗ ನೀರ್ ಹಾಕಿಟ್ಟೇನಿ. ಈಗ ಮತ್ತಿಲ್ಲಿ ಸಪ್ರೇಟ್ ಇಡಾಕತ್ತಾರ ಬೇರೆದೊಂದು. ಬರೀ ಇಂಥವೆಯ ನಿಮ್ಮ ಚೆನ್ನಾನೇ ಇಲ್ಲ ಒಟ್ಟೆ.
ಇವತ್ತು ನೋಡ್ರಿ ಬೆಳಗ್ಗೆ ಲಘುನ ಎದ್ದಿದ್ದು ಅಂದ್ರೆ ನಾನು 5 ಗಂಟೆಗೆ ಎದ್ದಿದ್ದೆ. ಆ್ಯಕ್ಚುಲಿ ಎಚ್ಚರಾಗಿದ್ದು 5 ಗಂಟೆಗೆ ಆದರೂ ಹೊರಗೆ ಬಂದಿದ್ದು ಎದ್ದೋಗಿದ್ದು 5:15ಗೆ. ಯಾಕಂದ್ರೆ ಭಾಳ ದಿನದಾದ್ಮೇಲೆ ಲಘುನ ಹೇಳಕತ್ತಿದ್ವಲ್ಲ, ಸ್ವಲ್ಪ ಕಷ್ಟ ಅನ್ನಿಸ್ತಾ. ಹಂಗಾಗಿ ನಮ್ಮ ಸಾಹೇಬರು ಏನೈತಲ್ಲ ಸ್ವಲ್ಪ ಲಘುನ ಎದ್ರೆ ರೆಗ್ಯುಲರ್ಗಿಂತ. ಈಗ ನಿದ್ದಿಗೆ ಬಂದಾರ ನೋಡಿದ್ರೆ ಹಾಡೂ ಸಹ ಹಚ್ಕೊಂಡು ಕುಂತೆ ನಾನು. ಆದ್ರೆ ಸಾಹೇಬ್ರು ಮಲ್ಕೋಕತ್ತಿಲ್ಲ. ದೊಡ್ಡ ಕಣ್ಣು ಬಿಟ್ಕೊಂಡು ಹಿಂಗೆ ನೋಡಾಕತ್ತಾರ. ಅವ್ರು ಮಣ್ಗಿಸ್ಬೇಕು, ಟಿಫಿನ್ ಎಲ್ಲ ಮಾಡ್ಕೋಬೇಕು. ನವರಾತ್ರಿ ಬಂತಂದ್ರೆ ಎಲ್ಲ ಹೆಣ್ಮಕ್ಳಿಗೂ ಭಕ್ತಿ ಉಕ್ಕಿ ಹರಿತಿರ್ತೈತೆ ನೋಡ್ರಿ. ಎಲ್ಲರೂ ದೇವಸ್ಥಾನಕ್ಕೆ ಬರ್ತಾರೆ. ಅದ್ರ ಕಂಪ್ಯಾರಿಟಿವ್ಲಿ ಈ ಸರ ಯಾಕೋ ಒಂಚೂರು ಜನ ಕಡಿಮೆ ಇದ್ರದ ಆಗಲ್ಲ ಹೇಳ್ದಂಗೆ. ಸೊ ಇವತ್ತು ಶೈಲಪುತ್ರಿ ಇದಾತು, ನಾಳೆ ಬ್ರಹ್ಮಚಾರಿಣಿ. ಐ ಥಿಂಕ್ ನಾಳೆಗೆ ಬ್ರಹ್ಮಚಾರಿಣಿ, ನಾಡ್ದ ಚಂದ್ರಘಟ ಅಂತಿಂಗ ಅದಾವು. ಏನು ನನ್ನ ಚಾನಲ್ ಒಳಗೆ 9 ನವದುರ್ಗೆ 9 ಅವತಾರದ ಬಗೆಗಿನ ಸಂಪೂರ್ಣ ಮಾಹಿತಿ ಹೊಂದಿರುವಂಥ ವಿಡಿಯೋಗಳದಾವು, ಹೋಗಿ ಚೆಕ್ ಮಾಡ್ಕೋರಿ. ಆಮೇಲೆ ದೇವಿಯ ಒಂದು ಕಥೆಗಳ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊರಿ. ನೋಡ್ರಿ, ನಮಗೆ ಮತ್ತೆ ನೀರಿನ ಅಭಾವ ಶುರು ಆಯ್ತು. ಆಲ್ರೆಡಿ ನೀರು ಖಾಲಿ ಆಗೈತಿ. ಹಾಗಾಗಿ ಟ್ಯಾಂಕ್ ತರಿಸೀವಿ. ಈಗ ಟ್ಯಾಂಕಿಗೆ ಏನೈತಲ್ಲ ಅಲ್ಲಿ ಟ್ಯಾಂಕಿನಿಂದ ನೀರು ಹಾಕಾಕತ್ತಾರ. ಆ ಕಡೆ ನಿಂತೈತಿ, ಇಲ್ಲಿ ಮಂದಿದಾರಲ್ಲ, ಸೊ ನಾವು ಹೊಂಟಿಲ್ಲ ಅಲ್ಲೇ. ಸೊ ನೀರು ತರಿಸಿ ಹಾಕಾಕತ್ತೈತಿ. ನೀರು ತೋರಿಸಿ ನೋಡ್ರಿ ಅಲ್ಲಿ. ನಾನು ಆ್ಯಕ್ಚುಲಿ ಆನ್ಲೈನ್ ಪೇಮೆಂಟ್ ಮಾಡಿದ್ದೆ 350 ರೂಪಾಯಿ ಅಂತ 1 ಟ್ಯಾಂಕಿಗೆ. ಸೊ ನೀರು ಭಾಳ ಕಾಸ್ಟ್ಲಿ ಆಗಿಬಿಟ್ಟೈತ್ರಿ ನಮಗೆಲ್ಲ. ನಮ್ಮ ಊರಾಗ ಅಂತಂದ್ರೆ ಕಂಟಿನ್ಯೂ ನಳ ಇರ್ತಾವು, ಹೆಂಗೋ ನಡೆದು ಬಿಡ್ತೈತಿ. ಬಟ್ ಇಲ್ಲೇ ಹಂಗಲ್ಲ. ಇಲ್ಲಿ ಯಾವಾಗಿದ್ರೂ ಆತು ನೀರಿನ ಅಭಾವನ ಜಾಸ್ತಿ ಇದ್ದೇ ಇರ್ತೈತಿ. ನೀರಿನ ಪ್ರಾಬ್ಲಮ್ ಜಾಸ್ತಿನ. ಆಮೇಲೆ ನಳನೂ ಅಷ್ಟು ಭಾಳ ದಿನಕ್ಕೆ ಭಾಳ ಗ್ಯಾಪ್ ಮಾಡಿ ಬಿಡ್ತಾನ. ಹಾಗಾಗಿ ಇಲ್ಲಿ ಒಂಚೂರು ನೀರಿನ ಪ್ರಾಬ್ಲಮ್ ಜಾಸ್ತಿನ. ಅಲ್ದನ ನಮ್ಮ ಬಾಡಿಗೆ ಮನೆ ಬೇರೆ ಅದಾವು. ಸ್ವಂತದ್ದು 2 ಬೋರ್ ಇದ್ರೂ ಸಹ ನಾವು ನೀರು ಹಾಕ್ಸೋಕೆ ತಪ್ಪಂಗಿಲ್ಲ ನೋಡ್ರಿ. ಒಂದು ಸಣ್ಣಗೆ ಬರ್ತೈತೆ ಅಂತ, ಒಂದು ನಾರ್ಮಲ್ ಬರ್ತೈತಿ. ಈಗ ಅಷ್ಟಿದ್ರೂ ಸಹ ನೀರಿನ ಅಭಾವ ಐತಿ. ಸೊ ನಾವು ಏನೈತಲ್ಲ ಒಂಚೂರು ಯೋಚನೆ ಮಾಡ್ಬೇಕು, ಮುಂದಿನ ಪೀಳಿಗೆಯವ್ರಿಗೂ ಒಂಚೂರು ನೀರು ಬಿಡಿಸಿ ಹೋಗಿಸ್ಬೇಕು ಅಂತೇಳಂದ್ರೆ. ಈ ವಿಚಾರದಾಗ ಏನೈತಲ್ರಿ, ನಮ್ಮ ಅಪ್ಪಾಜಿಯವರು ಅಂದ್ರೆ ನಮ್ಮ ಮಾವನವರು, ನಮ್ಮ ಅಪ್ಪಾಜಿ ಫುಲ್ ಸ್ಟ್ರಿಕ್ಟ್. ಸೊ ನೀರನ್ನು ಲಿಮಿಟ್ ಕ್ರಾಸ್ ಮಾಡಿ ಯೂಸ್ ಮಾಡಿದ್ರೆ ಅವ್ರಿಗೆ ನಿಜವಾಗ್ಲೂ ಸಿಟ್ಟು ಬರುತ್ತೆ. ಅವ್ರಿಗೆಲ್ಲ ನಾನು ಹಂಗೆ. ಆದರೆ ಸಮ್ಟೈಮ್ಸ್ ನಾನು ನೀರು ಚೆಲ್ಲಾಡ್ತೇನೆ, ಬಟ್ ಅವರು ಸ್ವಲ್ಪ ಆ ವಿಚಾರವಾಗಿ ಕಾಳಜಿ ಭಾಳ. ನೀರು ಅಷ್ಟು ವೇಸ್ಟ್ ಮಾಡಬಾರ್ದು, ಅನವಶ್ಯಕವಾಗಿ ನೀರು ಚೆಲ್ಲಾಡಬಾರ್ದು ಅಂತೇಳಿ ಹೇಳ್ತಿರ್ತಾರೆ. ಸೊ ನೀವು ನಿಮ್ಮ ಕಡೆ ಎಲ್ಲ ಹೆಂಗೈತೆ ಏನೋ ಗೊತ್ತಿಲ್ಲ, ಬಟ್ ಜಾಸ್ತಿ ಅದಾವು ಅಂಥೇಳಿ ಖರ್ಚು ಮಾಡೋದಕ್ಕಿಂತ ನೀರನ್ನು ಸೇವ್ ಮಾಡಿಡ್ರಿ. ಯಾಕಂದ್ರೆ ಮುಂದಿನ ನಮ್ಮ ಮಕ್ಕಳ ಭವಿಷ್ಯಕ್ಕೂ ಬೇಕು ನೀರು. ಅರ್ಥ ಆಯ್ತು ಅನ್ಸುತ್ತೆ. ಇದು ನೀರು ನೋಡ್ರಿ, ಇಲ್ಲೇ ಇಷ್ಟು ಬಂದೈತಿ. ಇನ್ನೊಂದು ಸ್ವಲ್ಪ ಇನ್ನೂ ಆ್ಯಕ್ಚುಲಿ ಭಾಳ ಐತಿ. ನೋಡೋಕಷ್ಟ ಈಟ ಆದ್ರೆ ಅಗ್ಲಿರುತ್ತಲ್ರಿ, ಪೂರ್ತಿ ಎಲ್ಲ ನೀರು ತುಂಬ್ಕೋಬೇಕು ಅಷ್ಟರೊಳಗೆ ಅಂತಂದ್ರೆ. ನಂಗೆ ಆ್ಯಕ್ಚುಲಿ ಅಂದಾಜು ಅದು ಏನಂತೇಳಿ ಗೊತ್ತಾಗೋಲ್ದು ಎಷ್ಟೆಷ್ಟು ಅಂಥೇಳಿ. ಅದ್ರ ನೀರು ಸ್ವಲ್ಪ ಗಲೀಜು ಅದಾವು. ಬಟ್ ಆಪ್ಷನ್ ಎಲ್ಲ ನೀರು ಇಂಪಾರ್ಟೆಂಟ್. ಇಲ್ಲಿ ಎಷ್ಟು ಗಲೀಜಿದ್ರೆ ಏನು, ನೀರು ಇಂಪಾರ್ಟೆಂಟ್ ಆಕೈತಿ. ಸೊ ಎಕ್ಸಾಕ್ಟ್ 15 ನಿಮಿಷ ಆಯ್ತು. 15 ನಿಮಿಷ ಆದಮೇಲೆ ಇಷ್ಟೈತಿ ನೀರು. ಇನ್ನು ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಪೈಪ್ ದೊಡ್ಡದೈತಲ್ಲ, ಹಾಗಾಗಿ ಒಂಚೂರು ಲಘುನ ಆಗ್ಬೋದು ಮೇ ಬಿ. ನೋಡ್ರಿ, 15 ನಿಮಿಷದೊಳಗೆ ಅಂದ್ರೆ ಇಷ್ಟು ಮೇಲೆ ಬಂತು. ಒಂದು ಟ್ಯಾಂಕ್ ಅಂದ್ರೆ ಇಷ್ಟು ಬರುತ್ತೆ. ಇನ್ನೂ ಒಂಚೂರು ಕಡ್ಮಿನ ಅಂದ್ರೆ ಈ ಟ್ಯಾಂಕಿನ್ಕಿಂತ ಆ ಟ್ಯಾಂಕಿನ್ಕಿಂತ ಈ ಟ್ಯಾಂಕ್ ದೊಡ್ಡದೈತಿ. 1 ಟ್ಯಾಂಕ್ ಅಂದ್ರೆ ಇಷ್ಟು ನೀರು ಬಂದೈತಿ. ಇಷ್ಟು ನೀರಿಗೆ 350 ರೂಪೀಸ್. ಈಗ ಇಷ್ಟು ಕಾಸ್ಟ್ಲಿ ಆಗತೈತಿ ನೀರಿನ ಬೆಲೆ ಅಂತಂದ್ರೆ ಮುಂದೆ ಇನ್ನೂ ಇದೆ ಹಬ್ಬ. ಸೊ ನನ್ನ ಕಡೆಯಿಂದ ಇದು ಒಂದು ರಿಕ್ವೆಸ್ಟ್, ನಿಮ್ಮ ಕಡೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನೀರನ್ನು ಹಿತಮಿತವಾಗಿ ಬಳಸ್ರಿ ಅಷ್ಟೇ. ಯಾಕಂದ್ರೆ ನಾವು ಮಾತ್ರ ಅಲ್ಲ, ನಮ್ಮ ಮುಂದಿನ ಪೀಳಿಗೆಗೂ ನೀರನ್ನು ನಾವು ಉಳಿಸಿ ಹೋಗಬೇಕು. ಆ ರೀಸನ್ನಿಗೆ ಅಷ್ಟೇ.
ಸೊ ಈ ವಿಡಿಯೋನ ಇಲ್ಲಿಗೆ ಮುಗ್ಸಾಕತ್ತೇನಂತ ಮತ್ತೆ ಮುಂದಿನ ವಿಡಿಯೋ ಒಳಗೆ ಸಿಗೋಣಂತ. ವಿಡಿಯೋ ನೋಡಕತ್ತವ್ರು ಯಾರು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವ್ರು ಲಘುನ ಸಬ್ಸ್ಕ್ರೈಬ್ ಆಗಿರಿ. ಹಂಗೆ ನನ್ನ ವಿಡಿಯೋಸ್ನ ಕಂಪ್ಲೀಟಾಗಿ ನೋಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ನಿಮ್ಮ ಮಾನಸಿಕ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿರಿ. ಮತ್ತು ನಾಳೆ ಸಿಗೋಣಂತ. ಅಲ್ಲಿವರೆಗೂ ಟೇಕ್ ಕೇರ್. ಅಯ್ಯೋ ಹೊಸ್ತ್ರಿ ಅದು.